ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಹನುಮಂತನ ಸ್ವರೂಪ ಮಾಲೆಯನ್ನು ತಿಳಿದುಕೊಳ್ಳೋಣ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಆಂಜನೇಯನು ಅಂದರೆ ಹನುಮಂತನು ಕೇಸರಿ ಎಂಬ ವಾನರ ಹಾಗೂ ಅಂಜನಾ ದೇವಿಯ ಪುತ್ರನಾಗಿ ವಾಯುದೇವನ ಕೃಪೆಯಿಂದ ಕರ್ನಾಟಕದ ಹಂಪೆಯ ಬಳಿ ಇರುವ ಅಂಜನಾದ್ರಿ ಪರ್ವತದಲ್ಲಿ ಜನಿಸಿದನು. ಹುಟ್ಟುತ್ತಿದ್ದ ಹಾಗೆಯೇ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಹಿಡಿಯುವುದಕ್ಕೆಂದು ಹಾರಿದನು. ದೇವೇಂದ್ರನ ವಜ್ರಾಯುಧದಿಂದ ಬಿದ್ದ ಏಟಿನಿಂದ ಅವನ ಹನು ಅಂದರೆ ಕೆನ್ನೆ ಊದಿದ್ದರಿಂದ ಹನುಮಂತನೆಂಬ ಹೆಸರು ಬಂತು. ದೇವದೇವತೆಗಳಿಂದ ವೀರ್ಯ ಸಾಮರ್ಥ್ಯಗಳನ್ನು, ಯೋಗಶಾಸ್ತ್ರದ ಪರಮ ರಹಸ್ಯಗಳನ್ನು, ಅದ್ವಿತೀಯ ಪಾಂಡಿತ್ಯವನ್ನು ಪಡೆದನು. ಗರುಡನಿಗೂ ವಾಯುವಿಗೂ ಸಮನಾದ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ. ವಾಯು ಎಂದರೆ ಪ್ರಾಣಶಕ್ತಿ. ಅವನು ವಾಯುವಿನ ಮಗನಾದ್ದರಿಂದ ಹನುಮಂತನಿಗೆ ಪ್ರಾಣದೇವರು ಎಂದು ಹೇಳುತ್ತಾರೆ. ಹನುಮಂತನು ಮಹಾಯೋಗಿ, ಶ್ರೀರಾಮನ ಪರಮಭಕ್ತ. ಶಿವಾಲಯಗಳಲ್ಲಿ ಶಿವನೊಡನೆ ನಂದಿ ಇರುವಂತೆ ರಾಮ ಮಂದಿರಗಳಲ್ಲಿ ಹನುಮಂತನು ರಾಮನೊಡಗಿರುವನು. ಸೀತೆಯನ್ನು ಹುಡುಕಿಕೊಂಡು ಹೊರಟ ರಾಮನು ಋಷ್ಯಮೂಕ ಪರ್ವತದ ತಪ್ಪಲಿನಲ್ಲಿ ಪ್ರಥಮವಾಗಿ ಹನುಮಂತನನ್ನು ಭೇಟಿಯಾದನು ಎಂಬ ಕಥೆಗಳಿವೆ. ಮೊದಲ ಮಾತುಕತೆಯಲ್ಲಿಯೇ ಹನುಮಂತನು ರಾಮನ ಹೃದಯಕ್ಕೆ ಹತ್ತಿರವಾದನು. ವೇದಜ್ಞನೂ ವ್ಯಾಕರಣ ಪಂಡಿತನೂ ಆದ ಹನುಮಂತನ ಹೃದಯ, ಕಂಠ ಮತ್ತು ಮುಖಗಳಿಂದ ಹೊರಡುವ ಪ್ರತಿಯೊಂದು ಶಬ್ದವೂ ಎಲ್ಲರ ಹೃದಯವನ್ನು ಗೆಲ್ಲುವಂಥದ್ದು. ಹನುಮಂತನು ತನ್ನ ಅನುಪಮ ಭಕ್ತಿ ಮತ್ತು ನಿಷ್ಠೆಗಳಿಂದ ರಾಮನ ವಿಶ್ವಾಸಕ್ಕೆ ಪಾತ್ರನಾದನು. ಹನುಮಂತನು ಯಾರಿಗೂ ಸಾಧ್ಯವಾಗದ ಸಾಗರವನ್ನು ಲಂಘಿಸಿ ಲಂಕೆಯನ್ನು ಹೊಕ್ಕು ಅಶೋಕವನದಲ್ಲಿದ್ದ ಸೀತೆಯನ್ನು ಕಂಡು ಮುದ್ರಿಕೆಯನ್ನು ನೀಡಿ ರಾಮನ ಕುಶಲ ವೃತ್ತಾಂತವನ್ನು ತಿಳಿಸಿ ಅವನ ಶೀಘ್ರ ಬರುವಿಕೆಯ ವಾರ್ತೆಯಿಂದ ಸೀತೆಯನ್ನು ಸಾಂತ್ವನಗೊಳಿಸಿ ಆಕೆಯಿಂದ ಗುರುತಿಗೆ ಚೂಡಾಮಣಿಯನ್ನು ಪಡೆದು ರಾವಣಾಸುರನ ಬಲವನ್ನು ಗ್ರಹಿಸಲು ಅಶೋಕವನದ ಧ್ವಂಸ, ಲಂಕಾದಹನದಿಂದ ರಾಕ್ಷಸರ ಸಂಹಾರ ಮಾಡಿ ಸಮುದ್ರವನ್ನು ದಾಟಿ ಮರಳಿ ರಾಮನನ್ನು ಸೇರಿದನು. ನಂತರ ರಾವಣಾದಿ ರಾಕ್ಷಸರ ವಧೆಯಲ್ಲಿ ಪಾಲ್ಗೊಂಡು ಹಿಮವತ್ ಪರ್ವತಕ್ಕೆ ಹೋಗಿ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ಲಕ್ಷ್ಮಣನ ಪ್ರಾಣವನ್ನು ಕಾಪಾಡಿದನು. ಮಹಾಕವಿ ತುಳಸಿದಾಸರು ತಮ್ಮ ತಪೋಬಲದಿಂದ ಹನುಮಂತನನ್ನು ಪ್ರತ್ಯಕ್ಷವಾಗಿ ಕಂಡು ಅವನ ಅನುಗ್ರಹವನ್ನು ಸಂಪಾದಿಸಿ ಅವನ ಮುಖಾಂತರ ರಾಮ ದರ್ಶನವನ್ನು ಪಡೆದು ಶ್ರೀರಾಮಚರಿತ ಮಾನಸವನ್ನು ಹಿಂದಿಯಲ್ಲೂ ಹನುಮಂತನನ್ನು ಕುರಿತು 40 ಪದ್ಯಗಳಲ್ಲಿ ಶ್ರೀ ಹನುಮಾನ್ ಚಾಲಿಸವನ್ನು ರಚಿಸಿದ್ದರು. ಹನುಮಂತನು ಸೂರ್ಯ ನಮಸ್ಕಾರವನ್ನು ತನ್ನ ಗುರುವಾದ ಸೂರ್ಯನಿಗೆ ಗುರುದಕ್ಷಿಣೆಯಾಗಿ ಅರ್ಪಿಸಿ ತನ್ನ ಕೃತಜ್ಞತೆಯನ್ನು ನಮಸ್ಕಾರಗಳ ಮೂಲಕ ತಿಳಿಸಿದನೆಂದು ಹೇಳಲಾಗುತ್ತದೆ. ಅವನನ್ನು ವಿವಿಧ ರೀತಿಯಲ್ಲಿ ಕಾಣಬಹುದು. ಪಂಚಮುಖಿಯಾಗಿಯೂ, ಅಡ್ಡಕಾಲಿನಲ್ಲಿ ಕುಳಿತುಕೊಂಡಿರುವುದಾಗಿಯೂ, ಮಂಡಿಯನ್ನು ಊರಿಕೊಂಡಿರುವುದಾಗಿಯೂ, ನಿಂತಿರುವ ಅಥವಾ ಹಾರುವ ಭಂಗಿಯಲ್ಲೂ ನೋಡಬಹುದು. ಎಲ್ಲ ಸಂದರ್ಭಗಳಲ್ಲೂ ಅವನು ತನ್ನ ಆಯುಧವಾದ ಗದೆಯನ್ನು ಹಿಡಿದಿರುವುದನ್ನು ಕಾಣುತ್ತೇವೆ. ಅವನ ಹಾರುವ ಭಂಗಿಯಲ್ಲಿ ಒಂದು ಕೈಯಲ್ಲಿ ಪರ್ವತವನ್ನು ಮತ್ತು ಇನ್ನೊಂದು ಕೈಯಲ್ಲಿ ಗದೆಯನ್ನು ಒಯ್ಯುತ್ತಿರುವುದನ್ನು ಕಾಣಬಹುದು. ಹನುಮಂತನ ಸ್ವರೂಪ ಮಾಲೆ. ಹೃದಯದಲ್ಲಿ ರಾಮ ಮತ್ತು ಸೀತೆ. ಅವನ ಹೃದಯದಲ್ಲಿ ರಾಮ ಹಾಗೂ ಸೀತೆಯ ಹೊರತಾಗಿ ಬೇರೇನೂ ಇಲ್ಲವೆಂದು ಸೂಚಿಸುತ್ತದೆ. ಬಾಲ, ಸಮಸ್ತ ಲಂಕಾಪುರಿಯನ್ನು ಧ್ವಂಸ ಮಾಡಿದ ಬಾಲ. ಗದೆ, ಗದೆಯು ಹನುಮಂತನ ಮುಖ್ಯ ಆಯುಧ. ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಸಾಕಾರ. ಅವನ ಶಕ್ತಿಗೆ ಹೆಸರುವಾಸಿಯಾಗಿದೆ. ಹನು, ಊದಿದ ಕೆನ್ನೆ. ಸೂರ್ಯನನ್ನು ಹಣ್ಣೆಂದು ಹಿಡಿಯಲು ಯತ್ನಿಸಿದಾಗ ಇಂದ್ರನ ವಜ್ರಾಯುಧದ ಏಟು. ಸಂಜೀವಿನಿ ಪರ್ವತ, ಯುದ್ಧದಲ್ಲಿ ಗಾಯಗೊಂಡಿದ್ದ ಲಕ್ಷ್ಮಣನಿಗೆ, ರಾಮನಿಗೆ ಮತ್ತು ವಾನರ ಸೈನ್ಯವನ್ನು ಗುಣಪಡಿಸಲು ಹನುಮಂತನು ಹಿಮಾಲಯದ ದ್ರೋಣಗಿರಿಯಿಂದ ಈ ಸಂಜೀವಿನಿ ಪರ್ವತವನ್ನು ತಂದನು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.